ನಮಸ್ಕಾರ ಗುರುವೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾದ ಮೇಲಿರುವಂತಹ ನಿರೀಕ್ಷೆಗಳು ಯಾವ ಮಟ್ಟದಲ್ಲಿದೆ ಅಂತ ನಮಗೆ ಗೊತ್ತಾಯಿದೆ. ಸಿನಿಮಾದ ಹೈಪ್ಗೆ ತಕ್ಕಂತೆ ಆಲ್ಬಂನಿಂದ ಹೊರಬಂದಿರುವಂತಹ ಎರಡು ಪ್ರಮುಖ ಸಾಂಗ್ಸ್ಗಳು ಪಕ್ಕಾ ರೊಮ್ಯಾಂಟಿಕ್ ಎನರ್ಜಿಯ ತಬಾಹಿ ಮತ್ತು ಹಾರ್ಟ್ ಟಚಿಂಗ್ ಮೆಲೋಡಿಯ ಮನಮೋಹಕ. ಒಂದು ಎಕ್ಸ್ಟ್ರೀಮ್ ರೊಮ್ಯಾಂಟಿಕ್ ವೈಬ್ ಅನ್ನ ತಂದ್ರೆ, ಇನ್ನೊಂದು ಮನಸ್ಸಿಗೆ ಹತ್ರ ಆಗುವಂತಹ ಕ್ಲಾಸ್ ರೊಮ್ಯಾಂಟಿಕ್ ಮೆಲೋಡಿ. ಬಟ್ ಎರಡರಲ್ಲೂ ಕಾಮನ್ ಆಗಿ ಕಾಣ್ತಾ ಇರೋದು ರಾಯಾ ಮತ್ತು ಅವನ ರೊಮ್ಯಾಂಟಿಕ್ ಆಟಿಟ್ಯೂಡ್. ಈ ಎರಡು ಹಾಡುಗಳಿಂದ ಆಡಿಯನ್ಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಏನೆಲ್ಲ ವರ್ಕ್ ಆಗಿದೆ, ಎಲ್ಲಿ ಮಿಸ್ ಹೊಡಿತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪಾಸಿಟಿವ್ ಮತ್ತು ನೆಗೆಟಿವ್ ಅನಾಲಿಸಿಸ್ ಮಾಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ತಬಾಹಿ ಸಾಂಗ್ ರಿಲೀಸ್ ಆದಾಗ್ಲಿಂದಲೂ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ತಿರುವಂತಹ ಒಂದೇ ಒಂದು ಸ್ಟ್ರಾಂಗ್ ಕಮೆಂಟ್ ಅಂತಂದ್ರೆ ತಬಾಹಿ ಸಾಂಗ್ ಅನ್ನ ರಿವ್ಯೂ ಮಾಡಿ ಅನ್ನೋದು. ಹೇಗಿದ್ರು ಎರಡನೇ ಸಾಂಗ್ ಕೂಡ ಬರ್ತಾ ಇದೆಯಲ್ಲ, ಒಟ್ಟಿಗೆ ಮಾಡೋಣ ಅಂತ ವೆಯ್ಟ್ ಮಾಡಿ ಈ ಕ್ಷಣಕ್ಕೋಸ್ಕರ ಕಾದಿದ್ದೆ. ಅಂಡ್ ಈಗ ಎರಡೂ ಸಾಂಗ್ ಗಳ ರಿವ್ಯೂ ನಿಮ್ಮ ಮುಂದೆ. ತಬಾಹಿ ದ ರೊಮ್ಯಾಂಟಿಕ್ ಫೈರ್ ಈ ಸಾಂಗ್ ಬಗ್ಗೆ ಮಾತಾಡೋದಾದ್ರೆ, ಮೊದಲ ಹೈಲೈಟ್ ಯಶ್ ಅವರ ಅನ್ಮ್ಯಾಚ್ ಸ್ವಾಗ್. ಯಶ್ ಅವರ ಸಿಗ್ನೇಚರ್ ಆಟಿಟ್ಯೂಡ್, ಸ್ಕ್ರೀನ್ ಪ್ರೆಸೆನ್ಸ್, ರಗಡ್ ಲುಕ್ ಮತ್ತು ಸರ್ಪ್ರೈಸ್ ಆಗಿ ಈ ಹಾಡಲ್ಲಿ ತೋರಿಸಿರುವಂತಹ ಅವರ 6 ಪ್ಯಾಕ್ಸ್, ಇದು ಈ ಹಾಡಿನ ಮೈನ್ ಹೈಲೈಟ್. ಹೀಗೆಲ್ಲ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಅಂತ ಒಂದೇ ಒಂದು ದಿನಾನು ಬಿಟ್ಟಿ ಪ್ರಚಾರ ಮಾಡದೆ ಸಾಂಗ್ ಅಲ್ಲಿ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇದು ಅವರು ಎಷ್ಟು ಕಮಿಟೆಡ್ ಮಾಡುವಂತಹ ಕೆಲಸದ ಮೇಲೆ ಅನ್ನೋದನ್ನ ತೋರಿಸುತ್ತೆ. ಹ್ಯೂಜ್ ರೆಸ್ಪೆಕ್ಟ್ ಟು ಹಿಮ್. ಹೈ ಎನರ್ಜಿ ಬಿಜಿಎಂ ಅಂಡ್ ಬೀಟ್ಸ್, ಮಾಸ್ ಆಡಿಯನ್ಸ್ಗೆ ಥಿಯೇಟರ್ ನಲ್ಲಿ ಕಿಕ್ ಕೊಡೋ ತರ ಹೆವಿ ಬೇಸ್ ಮತ್ತು ಎನರ್ಜೆಟಿಕ್ ಮ್ಯೂಸಿಕ್ ಇಲ್ಲಿದೆ. ಇದರ ಕಂಪೋಸರ್ ವಿಶಾಲ್ ಮಿಶ್ರಾ ಅವರಿಗೆ ಇದರ ದೊಡ್ಡ ಕ್ರೆಡಿಟ್ಸ್ ಹೋಗ್ಲೇಬೇಕು. ಲಿರಿಕ್ಸ್ ವಿಷಯಕ್ಕೆ ಬಂದ್ರೆ, ಕನ್ನಡದಲ್ಲಿ ಅದಕ್ಕೆ ಸಾಥ್ ಕೊಟ್ಟಿರೋದು ನಮ್ಮ ಯೋಗರಾಜ್ ಭಟ್ ಅವರ ಲಿರಿಕ್ಸ್. ಎಲ್ಲಾ ಮಿತಿ ಮೀರಿ ಹೋಗೋಣ ಬಾ, ಎಲ್ಲಾ ಗಡಿ ದಾಟಿ ನೋಡೋಣ ಬಾ ಅಂತ ಲಿರಿಕ್ಸ್ ಅನ್ನ ಭಟ್ರು ಯಶ್ ಅವರು ಮಾಡ್ತಿರುವಂತಹ ಸಾಧನೆ ನೋಡಿನೇ ಬರ್ದಂಗಿದೆ. ಆ ಲೈನ್ಸ್ ಸಖತ್ ಇಷ್ಟ ಆಯ್ತು ನನಗೆ. ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ, ಫಸ್ಟ್ ಟೈಮ್ ಕೇಳಿದಾಗ ನನಗೆ ಓಕೆ ಅಂತ ಅನ್ಸಿತ್ತು. ಆಮೇಲೆ ವಿಜುವಲ್ಸ್ ಬಿಟ್ಟ ನಂತರ ಈ ಸಾಂಗ್ ನ 2-3 ಸಲ ಕೇಳಿದೆ, ಅಲ್ಲಿ ಬೇರೆ ತರನೇ ವರ್ಕ್ ಆಯ್ತು. ಆ ನಂತರ ಪದೇ ಪದೇ ಕೇಳೋ ಹಾಗೆ ಈ ಸಾಂಗು ಹುಕ್ ಮಾಡಿದೆ. ನಿಮ್ಗೂ ಹೀಗೆ ಆಗಿದ್ಯಾ? ವಿಜುವಲ್ ಗ್ರ್ಯಾಂಡ್ಯೂರ್, ಕ್ಯಾಮ್ರಾ ವರ್ಕ್, ಡಾರ್ಕ್ ಥೀಮ್, ಲೈಟಿಂಗ್ಸ್ ಮತ್ತು ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್, ವಿಜುವಲ್ಸ್ ನಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂ ಏನು ಅನ್ನೋದನ್ನ ಅರ್ಥ ಮಾಡಿಸುತ್ತೆ. ಸಿನಿಮಾದ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತ ಈ ಸಾಂಗ್ ತೋರಿಸ್ಕೊಡುತ್ತೆ. ಇದಕ್ಕೆ ಶ್ರಮ ಹಾಕಿರೋದು ಪ್ರಖ್ಯಾತ ಸಿನಿಮಾಟೋಗ್ರಫರ್ ರಾಜೀವ್ ರವಿ ಅವರು. ವೈಬ್ ಹೇಗಿದೆ? ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ಯೂಟ್ಯೂಬ್ ಟ್ರೆಂಡಿಂಗ್ ನಲ್ಲಿ ಆಲ್ರೆಡಿ ಸೌಂಡ್ ಮಾಡೋ ತರಾನೇ ಕ್ಯಾಚಿ ಹುಕ್ ಲೈನ್ಸ್ ಈ ಹಾಡಿಗಿದೆ. ಹಾಗಾಗಿ ಇದನ್ನ ಫಸ್ಟ್ ಸಾಂಗ್ ಆಗಿ ಬಿಟ್ಟಿದ್ದು ಕೂಡ ಒಳ್ಳೆ ಮಾರ್ಕೆಟಿಂಗ್ ಮೂವ್ ಅಂತಾನೆ ಹೇಳ್ಬೋದು. ಈ ಹಾಡಲ್ಲಿ ಹೇಳ್ಕೊಳ್ಳುವಂತಹ ದೊಡ್ಡ ನೆಗೆಟಿವ್ಸ್ ಏನು ಅನ್ಸಲಿಲ್ಲ ನನಗೆ. ಇನ್ನು ಎರಡನೇ ಸಾಂಗ್ ಬಗ್ಗೆ ಮಾತಾಡೋದಾದ್ರೆ, ಮನಮೋಹಕ ಸೋಲ್ಫುಲ್ ಮೆಲೋಡಿ, ಪ್ಯೂರ್ ಮೆಲೋಡಿ ಮತ್ತು ಸಾಹಿತ್ಯ, ಅರ್ಥಪೂರ್ಣ ಸಾಹಿತ್ಯ ಮತ್ತು ಮನಸ್ಸಿಗೆ ಹಿತ ನೀಡುವಂತಹ ಮ್ಯೂಸಿಕ್ ಈ ಹಾಡಿನ ಆತ್ಮ. ಇದನ್ನ ಬರ್ದಿರೋದು ಪ್ರಮೋದ್ ಮರವಂತೆ ಅವರು ಅಂಡ್ ಹಾಡಿರೋದು ಸಿದ್ಧಾರ್ಥ್ ಬಸ್ರೂರ್ ಅವರು. ಬಟ್ ಈ ಸಾಂಗ್ ಕೇಳಿದಾಗ ನನಗೆ ಸಾಂಗ್ ಅನ್ನ ಸಖತ್ ಓವರ್ ಪವರ್ ಮಾಡಿದೆ ಅಂತ ಅನಿಸ್ತು. ಐ ಮೀನ್ ಮ್ಯೂಸಿಕ್ ಲಿರಿಕ್ಸ್ ಅನ್ನ ತುಂಬಾ ಓವರ್ ಪವರ್ ಮಾಡಿದೆ ಅಂತ ಅನಿಸ್ತು. ಕೆಲವು ಕಡೆ ಹೆವಿ ಬಿಜಿಎಂ ಮತ್ತು ಸೌಂಡ್ ಎಫೆಕ್ಟ್ಸ್ ನಿಂದಾಗಿ ಸಾಹಿತ್ಯದ ಸಾಲ್ಗಳು ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ. ಈವನ್ ಇನಿಷಿಯಲ್ ಡೈಲಾಗ್ ಬಂದಾಗ್ಲೂ ಈ ಸಾಂಗ್ ಅಲ್ಲಿ ಅದೇ ಅನುಭವ ನನ್ಗಾಯ್ತು. ಹಾಗಾಗಿ ನನಗೆ ಲಿರಿಕ್ಸ್ ಅನ್ನ ಪದೇ ಪದೇ ಪಾಸ್ ಮಾಡಿ ಕೇಳೋ ತರ ಆಯ್ತು. ಯಶ್ ಅವರ ಕ್ಲಾಸ್ ಅವತಾರ, ಯಶ್ ಅವರನ್ನ ಕ್ಲಾಸ್ ತುಕ್ಕಲ್ಲಿ ನೋಡೋದು ಫ್ಯಾನ್ಸ್ಗೆ ಒಂದು ಕಂಪ್ಲೀಟ್ ಚೇಂಜ್ ಓವರ್ ಮತ್ತು ವಿಜುವಲ್ ಟ್ರೀಟ್. ಅದನ್ನ ಈ ಸಾಂಗ್ ಅಲ್ಲಿ ಅಚೀವ್ ಮಾಡಿದ್ದಾರೆ. ಅಂಡ್ ಅವರ ಜೊತೆಗೆ ತಾರಾ ಸುತಾರಿಯಾ ಕೂಡ ಅಷ್ಟೇ ಸೊಗಸಾಗಿ ಕಾಣ್ತಾರೆ. ಎಲ್ಲಾ ಟಾಕ್ಸಿಕ್ ನ ಮನದನ್ನೆಯರ ಕಣ್ಣಲ್ಲಿ ರಾಯನ ಮೇಲೆ ಅವರಿಟ್ಟಿರುವಂತಹ ಪ್ರೀತಿ ಅಥವಾ ಅಟ್ರಾಕ್ಷನ್ ಕಾಣುತ್ತೆ. ಅದನ್ನ ಚೆನ್ನಾಗಿ ಕ್ಯಾಪ್ಚರ್ ಕೂಡ ಮಾಡಿದ್ದಾರೆ. ಎರಡನೇ ಸಾಂಗ್ ಕೂಡ ರೊಮ್ಯಾಂಟಿಕ್ ಸಾಂಗ್ ಆಗಿರೋದ್ರಿಂದ ಮಾಸ್ ಎಲಿಮೆಂಟ್ಸ್ ಇಷ್ಟಪಡುವಂತಹ ಆಡಿಯನ್ಸ್ಗೆ ಈ ಹಾಡಿನ ನಿಧಾನಗತಿಯ ಟ್ಯೂನು ಸ್ವಲ್ಪ ಇದನ್ನ ಮತ್ತೆ ಮತ್ತೆ ಕೇಳಬೇಕು ಅನ್ನೋ ಪುಷ್ ಅನ್ನ ಕೊಡದೆ ಕೂಡ ಇರ್ಬೋದು. ಸಿನಿಮಾದ ನೆಕ್ಸ್ಟ್ ಅಪ್ಡೇಟು ಇದನ್ನ ಬ್ರೇಕ್ ಮಾಡ್ಲಿ, ಬೇರೆ ಏನಾದ್ರೂ ಬಂದು ನಮ್ಮನ್ನ ಸರ್ಪ್ರೈಸ್ ಮಾಡ್ಲಿ ಅನ್ನೋದೇ ನಮ್ಮ ಕೋರಿಕೆ. ಖಡಕ್ ಆಗಿ ಹೇಳೋದಾದ್ರೆ, ಟಾಕ್ಸಿಕ್ ಟೀಮ್ ಮಾಸ್ ಮತ್ತು ಕ್ಲಾಸ್ ಎರಡೂ ವರ್ಗದ ಆಡಿಯನ್ಸ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಎರಡು ರೊಮ್ಯಾಂಟಿಕ್ ಸಾಂಗ್ಸ್ ಅನ್ನ ತಂದಿದೆ. ಅಂಡ್ ಇದರಿಂದ ಸಿನಿಮಾ ಹೇಗಿರುತ್ತೆ ಅನ್ನುವಂತಹ ಇಂಟ್ ಕೂಡ ದೊಡ್ಡದಾಗಿ ಕೊಟ್ಟಿದೆ. ಆ ಝೋನ್ಗೆ ಆಡಿಯನ್ಸ್ ಅಡ್ಜಸ್ಟ್ ಆಗ್ಲಿ ಅನ್ನೋದು ಕೂಡ ಅವರು ಮೋಟೋ ಆಗಿರೋದು ಕ್ಲಿಯರ್ ಆಗಿ ಕಾಣ್ತಿದೆ. ತಬಾಹಿ ಥಿಯೇಟರ್ ನಲ್ಲಿ ರಂಪಾಟ ಮಾಡೋದಕ್ಕೆ ರೆಡಿ ಆಗಿದ್ರೆ, ಮನಮೋಹಕ ಸ್ಲೋ ಪೇಸ್ ಅಲ್ಲಿ ಜನಗಳನ್ನ ಹಾಂಟ್ ಮಾಡಬಹುದು ಅಂತ ಅನಿಸ್ತಾ ಇದೆ. ಈ ಎರಡೂ ಸಾಂಗ್ ಅಲ್ಲಿ ನಿಮ್ಗೆ ಯಾವ ಜಾಸ್ತಿ ಕನೆಕ್ಟ್ ಆಯ್ತು, ತಬಾಹಿ ವೈಬಾ ಅಥವಾ ಮನಮೋಹಕ ಮೆಲೋಡಿನ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ತುಂಬಾ ಇಷ್ಟ ಆಗಿದ್ದು ತಬಾಹಿನೇ. ಸೈನಿಂಗ್ ಆಫ್, ಮನು.